ಬನ್ನಿ ಫ್ರೆಂಡ್ಸ್, ಇವತ್ತು ಏನೋ ನಾನು ಅಚಾನಕ್ಕಾಗಿ ಕಾಮಾಕ್ಷಿ ಪಾಳ್ಯ ಕಡೆ ಹೋಗಿದ್ದೆ. ಸೊ ಅಲ್ಲಿ ನಾನು ಹಿಂಗೆ ಒಬ್ರಿಗೆ ಫ್ರೆಂಡ್ಸ್ಗೆ ಕಾಲ್ ಮಾಡಿದಾಗ ಏನೋ ನಾನು ಈ ಕಡೆ ಕಾಮಾಕ್ಷಿ ಪಾಳ್ಯದಲ್ಲಿ ಇದ್ದೀನಿ ಅಂತ ಫೋನ್ ಕಾಲ್ ಬಂದಾಗ ಹಂಗಂತ ಹೇಳಿದೆ. ಸೊ ಅವರು ಅಲ್ಲೇ ಏರಿಯಾದಲ್ಲಿ ನಂದು ಒಂದು ಮನೆ ಇದೆ, ನಿನ್ನ ಚಾನಲಲ್ಲಿ ಪ್ರಮೋಟ್ ಕೊಡಪ್ಪ ಅಂತ ಕೇಳ್ಕೊಂಡ್ರು. ಸೊ ನನಗೂ ನನ್ನ ವ್ಯೂವರ್ಸ್ ಎಷ್ಟೊಂದು ಜನ ಕಾಮಾಕ್ಷಿ ಪಾಳ್ಯದಲ್ಲಿ ಮಾಗಡಿ ರೋಡಲ್ಲಿ ಮನೆ ಕೇಳ್ತಾಯಿದ್ರು. ಸೊ ಅವ್ರದ್ದು ಬಯಕೆ ಈಡೇರುತ್ತೆ, ಅವ್ರದ್ದು ಯಾವುದಾದ್ರೂ ಒಂದು ಈ ಮನೆ ಇಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ಅವ್ರದ್ದು ರಿಕ್ವೆಸ್ಟೂ ಈಡೇರುತ್ತೆ. ನಿಮ್ಮ ಯಾರಾದರೂ ಈ ಕಡೆ ಏನೋ ಈ ಏರಿಯಾದಲ್ಲಿ ನೋಡೋರು, ಅವ್ರಿಗೆ ಮನೆ ಬೇಕಂದವರು ಅವ್ರಿಗೂ ಆಸೆ ಈಡೇರುತ್ತೆ ಅಂದ್ಕೊಂಡ್ಬಿಟ್ಟು ನಾನು ಈ ಒಂದು ಏರಿಯಾದಲ್ಲಿ ನಾನು ಆ ಮನೆನ ತೋರ್ಸೋಕ್ಕೆ ಬಂದಿದ್ದೀನಿ. ನೋಡಿ, ಈಗ ನಾನು ತೋರಿಸೋದಿಲ್ಲ ಕಾಮಾಕ್ಷಿ ಪಾಳ್ಯ ಒಳಗಡೆ ರೋಡ್ ಇದು. ಈ ರೋಡ್ ಏನಿಲ್ಲ ಅಂದ್ರೂ 30 ಅಡಿ ರೋಡ್ ಆಗಿದೆ. ಇದು ಆಲ್ಮೋಸ್ಟ್ 30 ಫೀಟ್ ರೋಡ್ ಇದೆ. ಇದು ಎಲ್ಲಿ ಅಂದರೆ ಜಸ್ಟ್ ನಿಮಗೆ ಕಾಮಾಕ್ಷಿ ಪಾಳ್ಯ ಬಸ್ ಸ್ಟಾಪಿಂದ ಈ ಒಳಗಡೆಗೆ ಬರೋಕ್ಕೆ ಅಂತ ರೋಡ್ ಇರೋದು ಇದು. ಆ ರೋಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಅಂದರೆ ಕಾಮಾಕ್ಷಿ ಪಾಳ್ಯ ಬಸ್ ಸ್ಟಾಪಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಒಂದು ಮನೇನ ಇವತ್ತು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೋಡಲ್ಲಿ, ಈ ಮೇನ್ ರೋಡಲ್ಲಿ, ಕಾಮಾಕ್ಷಿ ಪಾಳ್ಯ ಮೇನ್ ರೋಡಲ್ಲಿ ಒಂದು ಸ್ಕೂಲು ಕೂಡ ಇದೆ, ಸ್ಕೂಲು ಕಾಲೇಜ್ ಕೂಡ ಇದೆ. ಸೆಂಟ್ ಲಾರೆನ್ಸ್ ಸ್ಕೂಲ್ ಆ್ಯಂಡ್ ಹೈಸ್ಕೂಲ್ ಆ್ಯಂಡ್ PU ಕಾಲೇಜ್ ಆ್ಯಂಡ್ ಮತ್ತು ಕಾಮಾಕ್ಷಿ ಪಾಳ್ಯ ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರೋ ಮನೇನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಆ ಮನೆ ಮುಂದೆ ಬಂದಿದ್ದೀನಿ ಆ ಮನೆನ ತೋರ್ಸೋಕ್ಕೆ. ಈ ಮನೆ ಮುಂದೆ ಇರೋ ರೋಡ್ ಬಂದ್ಬಿಟ್ಟು ಕಾಂಕ್ರೀಟ್ ರೋಡ್ ಆಗಿದೆ. ಒಂದು 20 ಫೀಟ್ ರೋಡ್ ಇರ್ಬೋದು, ಆಲ್ಮೋಸ್ಟು 20 ಫೀಟ್ ರೋಡ್ ಇದೆ. ಸೊ ಇಲ್ಲೇನು ಸದಾಕಾಲ ವೆಹಿಕಲ್ ಓಡಾಡೋ ಅಂಥ ಜಾಗ ಏನಲ್ಲ. ನೀವು ಮನೆ ಮುಂದೆ ಕೂಡ ಗಾಡಿನೇ ಆಗಲಿ, ನಿಮ್ಮದು ವೆಹಿಕಲ್ಸೇ ಆಗಲಿ ಆರಾಮಾಗಿ ನಿಲ್ಸ್ಕೊಬೋದು. ಸೊ ನೋಡಿ, ನೀವೇ ನೋಡಿದ್ರಿ, ಮನೆ ಮುಂದೆ ಆರಾಮಾಗಿ ವೆಹಿಕಲ್ಸ್ ನಿಲ್ಲಿಸಿದ್ರು. ಸೊ ನಿಮಗೆ ಯಾರೂ ಡಿಸ್ಟರ್ಬೆನ್ಸ್ ಇಲ್ಲ. ವೆಹಿಕಲ್ ನಿಲ್ಲಿಸಿದ್ರು ಸಣ್ಣ ಜಾಗ 20 ಫೀಟ್ ಆದ್ರೂ ಆರಾಮಾಗಿ ನಿಲ್ಲಿಸ್ಕೊಂಡು ನೀವೇ ಓಡಾಡ್ಬೋದು, ಏನು ತೊಂದರೆ ಇಲ್ಲ ಒಟ್ಟಿಗೆ. ನೋಡಿ ಫ್ರೆಂಡ್ಸ್, ಈಗ ಮನೆ ತೋರಿಸ್ತಾ ಇದ್ದೀನಿ. ಇದೇ ಮನೆ. ಇದು ಬಂದ್ಬಿಟ್ಟು ಇದು ಮೆಷರ್ಮೆಂಟ್ ಹೇಳ್ಬಿಡ್ತೀನಿ. 2030 600 ಸ್ಕ್ವೇರ್ ಫೀಟು ಅಲ್ಲಿ ಕಟ್ಟಿರೋ ಮನೆ. ಗ್ರೌಂಡು 2 BHK ಒಂದು, ಆಮೇಲೆ ಫಸ್ಟಲ್ಲಿ 2 ಸಿಂಗಲ್ BHK, ಆಮೇಲೆ ಸೆಕೆಂಡಲ್ಲಿ 2 ರೂಮು ಕಿಚನ್ನು, ಮತ್ತು ಟಾಪಲ್ಲಿ ಇನ್ನೊಂದು ರೂಮ್ ಕಿಚನ್. ಟೋಟಲ್ ಒಂದು 2 BHK, ಟೋಟಲ್ 5 ಅಲ್ಲ, 3 ಟೋಟಲ್ 6 ಮನೆ ಇದ್ದಾವೆ. 6 ಮನೆಯಲ್ಲಿ ಒಂದು 2 BHK, 2 ಸಿಂಗಲ್ BHK, 3 ರೂಮು ಕಿಚನ್ನು ಈ ಮನೆಯಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಈ 2030 600 ಸ್ಕ್ವೇರ್ ಫೀಟು ಇದು. ಇನ್ನೊಂದು ಸರಿ ಹೇಳ್ಬಿಡ್ತೀನಿ, 2030 600 ಸ್ಕ್ವೇರ್ ಫೀಟು. ಟೋಟಲ್ 6 ಮನೆ ಇದ್ದಾವೆ. ಒಂದು 2 BHK, 2 ಸಿಂಗಲ್ BHK, 3 ರೂಮು ಕಿಚನ್ನು ಮನೆ ಇದ್ದಾವೆ ಇದರಲ್ಲಿ. ಆಮೇಲೆ BBMP ಬಿ ಖಾತಾ, ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಸೊ ನಿಮಗೆ ನೀರಿಗೆ ಯಾವುದೇ ಈ ರೀತಿ ಇಶ್ಯೂಸ್ ಇರೋದಿಲ್ಲ ಆಲ್ಮೋಸ್ಟು. ಯಾಕಂದರೆ ಕಾವೇರಿ ವಾಟ್ರು ಒಂದು 2 ಡೇಸ್ 3 ಡೇಸ್ ಒಂದ್ಸರಿ ಬಿಡ್ತಾರೆ. ಅದು ಈ ಮೈಸೂರು ಕಡೆ ಮಳೆ ಚೆನ್ನಾಗಿ ಆಗ್ತಾಯಿದ್ರೆ ನಿಮಗೆ ದಿನ ಬಿಟ್ಟರು ಆಶ್ಚರ್ಯ ಇಲ್ಲ. ಕಾವೇರಿ ವಾಟ್ರು ದಿನ ಬಿಟ್ಟರು ಆಶ್ಚರ್ಯ ಇಲ್ಲ. ಸೊ ಅದರಿಂದ ಇಲ್ಲಿ ನೀರಿಗೆ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಬಾಡಿಗೆಯವರು ಕೂಡ ಕಾವೇರಿ ವಾಟರ್ ಕನೆಕ್ಷನಿಂದ ಸೊ ನನಗೆ ನೀರಿಗೆ ಸಮಸ್ಯೆ ಇರೋದಿಲ್ಲ ಬಿಡಪ್ಪ, ಹೆಂಗೆ ಇಲ್ಲೇ ಬಾಡಿಗೆಗೆ ಹೋಗೋಣ ಅಂತ ಅಂದ್ಕೊಂಡು ಬರ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ, ನಾನು 2 BHK ಮನೆನ ಕೆಳಗಡೆ 2 BHK ಮನೆಯನ್ನು ತೋರಿಸ್ತಾ ಇದ್ದೀನಿ. ಇದು ಏನಿಲ್ಲ ಅಂದು ಮ್ಯಾಕ್ಸಿಮಮ್ ಅಂದರೆ ಒಂದು 12 to 13 ಇಯರ್ಸ್ ಓಲ್ಡ್ ಇರ್ಬೋದು. ನಾನು ಅದರ ಬಗ್ಗೆ ಕನ್ಫರ್ಮ್ ಮಾಡೋಕ್ಕೆ ತಿಳ್ಕೊಳಕ್ಕಾಗಲಿಲ್ಲ. ನೋಡೋಣ, ನೀವು ಹೆಂಗೆ ಆಗಲಿ ಒಂದ್ಸರಿ ಬಂದಾಗ ವಿಸಿಟ್ ಮಾಡಿದಾಗ ನಿಮಗೆ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ನಾನು ಅದನ್ನು ನೀಟಾಗಿ ಕ್ಲಾರಿಟಿ ಕೊಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು 2 BHK ಮನೆ ತೋರಿಸ್ತಾ ಇದ್ದೀನಿ. ಸಿಟಿ ಸೆಂಟ್ರಲ್ವಾ, ಸೊ ನಿಮಗೆ ಇದು ಸಿಟಿ ಸೆಂಟ್ರ್ ಆಗಿದ್ದರಿಂದ ಚಿಕ್ಕ ಜಾಗನೂ ಯಾರೂ ಬಿಟ್ಕೊಡೋದಿಲ್ಲ. ಅಷ್ಟು
ಏನೋ ಇದರಲ್ಲಿ ಕಟ್ಟಿದ್ದಾರೆ. ಸೊ ನಿಮಗೆ ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಜಾಗ ಅನಿಸ್ಬೋದು. ಎಷ್ಟೋ ಜನ ನನಗೆ ಸಿಟಿ ಸೆಂಟ್ರಿಂದ ಆಫೀಸ್ಗೆ ಹೋಗೋಕ್ಕೆ ನಿಯರ್ ಆಗಬೇಕು, ಸಿಟಿ ಸೆಂಟ್ರಲ್ಲಿ ಇರಬೇಕು, ಅಲ್ಲೇ ಆದರೂ ಬಾಡಿಗೆ ಆದರೂ ಪರವಾಗಿಲ್ಲ ಅನ್ನೋರಿಗೆ, ಆಮೇಲೆ ಊರಿಂದ ಯಾರು ಓಡಾಡೋರು ರಿಸ್ಕ್ ಆಗುತ್ತೆ ಅನ್ನೋರಿಗೆ ಇದು ಒಂದು ಸೆಂಟ್ರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ನೀವು ಈ ಏರಿಯಾದಲ್ಲಿ ಬಾಡಿಗೆ ಕೊಡೋಕ್ಕೆ ಮಾತ್ರ ಯಾವುದೇ ರೀತಿ ತೊಂದರೆ ಇಲ್ಲ. ಬಾಡಿಗೆದಾರರು ನೂರಾರು ಜನ ಇದ್ದಾರೆ. ಬಾಡಿಗೆ ಇಲ್ಲಿ ಕೇಳ್ಕೊಂಬರೋರು ಜಾಸ್ತಿ. ಅದು ಆ ಒಂದು ಇದು ಕಾನ್ಸೆಪ್ಟು. ಆಮೇಲೆ ಏನೋ ಪಿ ಜಿಯಲ್ಲಿ ಇರೋರಿಗೆ ಈ ಅಲ್ಲಿನ ಊಟ ತಿಂದು ಅವ್ರಿಗೆ ಬೇಜಾರಾಗಿರುತ್ತೆ. ಅಂಥವ್ರು ಕೂಡ ಇಲ್ಲಿ ಹಾಲು ಕಿಚನ್ ಮನೆ ಇರೋ ಬಾಡಿಗೆ ಮನೆಯನ್ನು ಹುಡುಕ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ಈ ಬಿಲ್ಡಿಂಗಲ್ಲಿ ಆರಾಮಾಗಿ ಬಾಡಿಗೆಗೆ ಬಂದೇ ಬರ್ತಾರೆ. ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸಿದ್ನಲ್ಲ 2 BHK ಮನೆ ನಾನು ತೋರಿಸ್ತಾ ಇದ್ದೀನಿ. ನೀವು ಮನೆ ಈ ಏನೋ ನಿಮಗೆ ಇಷ್ಟ ಆಗದೆ ಇರ್ಬೋದು, ಮನೆ ಒಳಗಿರೋ ಅದು ಐಟಮ್ಸು ಅದೆಲ್ಲ ನೋಡಿ ನಿಮಗೆ ಮನೆ ಟೋಟಲಿ ಇಷ್ಟ ಆಗದೆ ಇರ್ಬೋದು. ಆದರೆ ನಾನು ಓಪನಾಗಿ ಹೇಳೋದು, ಇದು ಜಸ್ಟ್ ಇನ್ವೆಸ್ಟ್ಮೆಂಟ್ಗೆ ಅಂತ ನೀವು ಇದು ಮಾಡಿದ್ರೆ 100% ವರ್ತ್ ಮನೆ ಅಂತಲೇ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಅಂತೀಯ, ಎಷ್ಟಪ್ಪ ಮನೆ ರೇಟು ಈಗಲೇ ಹೇಳು ಅಂತ ಕೆಲವರು ತಿಳ್ಕೊತೀರ. ಸೊ ಅದಕ್ಕೆ ನಾನು ಈಗಲೇ ಹೇಳ್ಬಿಡ್ತೀನಿ. ಇದು ಮನೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 78 ಲ್ಯಾಕ್ಸು. ಏನಿಲ್ಲ ಅಂದರೂ 30,000 ಬಾಡಿಗೆ ಆಲ್ರೆಡಿ ಬರ್ತಾ ಇದೆ. ಸೊ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಈ ಬಿಲ್ಡಿಂಗು ಇನ್ನೂ ಏನಿಲ್ಲ ಅಂದರೂ 20 years ಅಳ್ಳಾಡೋದಿಲ್ಲ, ನನ್ನ ಪ್ರಕಾರ ಅಳ್ಳಾಡೋದಿಲ್ಲ. ಸೊ ಅದರಿಂದ ಇನ್ನೂ ನಿಮಗೆ 20 ವರ್ಷ ಇದರಿಂದ 30,000 ಬಾಡಿಗೆನ ರೆಗ್ಯುಲರಾಗಿ ನೀವು 100% ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಗ್ರೌಂಡ್ ಫ್ಲೋರ್ ಆಯಿತು. ಈಗ ಫಸ್ಟ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀನಿ. ಮನೆ ಮೇಂಟೈನ್ ಏನೋ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲಿ ಏನು ತೊಂದರೆ ಇಲ್ಲ. ಆರಾಮಾಗಿ ಏನೋ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮೊನ್ನೆ ರೀಸೆಂಟಾಗಿರೋ ಪೇಂಟ್ ಮಾಡಿದ್ದಂಗಿದ್ದಾರೆ. ಆಮೇಲೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ ಫ್ಲೋರಲ್ಲಿ 2 single BHK ಅಂತ ಹೇಳಿದ್ದೆ. ನನಗನ್ಸಂಗೆ ಅದು ರಾಂಗ್ ಅನಿಸುತ್ತೆ. ನೋಡಿ, ಇದು ಹಾಲು ಕಿಚನ್ ಅಷ್ಟೇ ಇರೋದು. ನನಗೆ ಟೋಟಲಿ ಇದು ಏನೋ ಹಾಲು ಕಿಚನ್ನು ಪಕ್ಕದ್ದು ಸಿಂಗಲ್ ಬೆಡ್ರೂಮ್ ಅನಿಸುತ್ತೆ. ಸೊ ಅವರು ಅದೇ ಏನೋ ಕೆಲಸಕ್ಕೆ ಹೋಗಿದ್ದರಿಂದ ಆ ಮನೆ ನಾನು ತೋರ್ಸೋಕ್ಕಾಗಿಲ್ಲ, ಇರಲಿ ಅದು. ಟೋಟಲಿ ಅದೇ ಏನೋ ಒಂದು ಹಾಲು ಕಿಚನ್ನು, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಫಸ್ಟ್ ಫ್ಲೋರಲ್ಲಿ. ಆಮೇಲೆ ಸೆಕೆಂಡ್ ಫ್ಲೋರಲ್ಲೂ ಒಂದು ಹಾಲು ಕಿಚನ್ನು, ಆಮೇಲೆ ಒಂದು ಸಿಂಗಲ್ ಬೆಡ್ರೂಮು. ಆಮೇಲೆ ಇನ್ನೊಂದು ಥರ್ಡ್ ಫ್ಲೋರಲ್ಲಿ ಒಂದು ಹಾಲು ಕಿಚನ್ ಇದೆ. ನೋಡಿ, ಅದು ಎಲ್ಲ ಒಟ್ಟಿಗೆ ಮೇಂಟೆನೆನ್ಸ್ ಚೆನ್ನಾಗಿದೆ, ಅದನ್ನು ಒಪ್ಕೊಬೋದು. ಬನ್ನಿ ಈಗ ಸೆಕೆಂಡ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ ತೋರಿಸಿದೆ, ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಸೆಕೆಂಡ್ ಫ್ಲೋರಲ್ಲಿ ಸೇಮ್ ಒಂದು ಹಾಲು ಕಿಚನ್ನು, ಆಮೇಲೆ ಇದು ಏನು ಒಂದು ಸಿಂಗಲ್ BHK ಮನೆ ಇದೆ. ಸೊ ಇಲ್ಲೂ ಕೂಡ ಯಾರೂ ಇರಲಿಲ್ಲ ಅನಿಸುತ್ತೆ. ಬನ್ನಿ ತೋರ್ಸೋಣ. ನೋಡಿ, ಇಲ್ಲೂ ಯಾರೂ ಇರಲಿಲ್ಲ, ಎಲ್ಲ ಕೆಲಸಕ್ಕೆ ಹೋಗಿದ್ರು. ಸೊ ಅದಕ್ಕೆ ಈ ಮನೆಗಳನ್ನ ನಾನು ತೋರ್ಸೋಕ್ಕಾಗಿಲ್ಲ. ಆಮೇಲೆ ಈ ವಿಡಿಯೋ ಮೂಲಕ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ ಬೆಲ್ ಬಟನ್ನಲ್ಲಿ ನೀವು ಆಲ್ ಅಂತ ಮೆನ್ಷನ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ಏನೇನು ಅಪ್ಲೋಡ್ ಮಾಡ್ತೀನೋ ಆ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಫ್ರೀ ಆದಾಗ ಅದನ್ನು ನೋಡ್ಬೋದು. ಆಮೇಲೆ ನಿಮಗೆ ಇನ್ನೂ ಇದೇ ರೀತಿ ಇನ್ನು ಯಾವುದೇ ಪ್ರಾಪರ್ಟಿ ಇದ್ದರೂ ನೀವು ನನ್ನ ಕಡೆಯಲ್ಲಿ ಒಂದು 50 lakhಸಿಂದ ಏನಿಲ್ಲ ಅದು ಒಂದು 2 crore ಮನೆಗಳು ಅವೈಲೇಬಲ್ ಇದ್ದಾವೆ. ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಆ ವಿಡಿಯೋಗಳ್ನು ನೀವು ಆರಾಮಾಗಿ ನೋಡಿ, ನಿಮಗೆ ಇಷ್ಟ ಆದರೆ ಅದು ಸೇಲ್ ಆಗಿಲ್ಲ ಅಂದರೆ ನೀವು ಆರಾಮಾಗಿ ಬಂದು ಬೈ ಮಾಡ್ಬೋದು. ಆಮೇಲೆ ನಿಮ್ಮದು ಯಾವುದಾದ್ರೂ ಪ್ರಾಪರ್ಟಿ, ಸೈಟು, ಲ್ಯಾಂಡು ಏನಾದರೂ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಅದನ್ನು ಕೂಡ ನನ್ನ ಚಾನಲ್ನಲ್ಲಿ ಪ್ರಮೋಟ್ ಕೊಟ್ಟು
ಸೇಲ್ ಮಾಡಿಕೊಡೋ ಪ್ರಯತ್ನನ ನಾನು ಮಾಡ್ತೀನಿ. ಆಮೇಲೆ ನಾನು ಮಾರ್ನಿಂಗ್ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ನಾನು ಅವೈಲೇಬಲ್ ಇರ್ತೀನಿ. ಸೊ ನೀವು ಯಾವ ಬೇಕಾದ್ರೂ ಕಾಲ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಸೊ ಅದಕ್ಕೆ ನಾನು ರಿಪ್ಲೈ ಕೊಡೋ ಎಲ್ಲ ಪ್ರಯತ್ನಗಳು ನಾನು ಮಾಡೇ ಮಾಡ್ತೀನಿ. 100% ನಿಮಗೆ ರಿಪ್ಲೈನೂ ಕೂಡ ಕೊಡ್ತೀನಿ, ಕಾಲು ಕೂಡ ಅಟೆಂಡ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ, ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ನೀವು ಯಾವುದೇ ಮನೆ ನೋಡೋಕ್ಕೆ ಬರೋಕ್ಕೆ ಮುಂಚೆ ದಯವಿಟ್ಟು ಒಂದು 2 ಅವರ್ ಆರ್ 3 ಅವರ್ ಮುಂಚೆ ಕಾಲ್ ಮಾಡಿ ಬಂದರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಾನು ಇವಾಗ ಬೇರೆಯವ್ರ ಕಸ್ಟಮರ್ಗೆ ಏನಾದರೂ ಮನೆ ತೋರಿಸ್ತಾ ಇರ್ತೀನಿ, ಇಲ್ಲ ನಾನೇನೋ ನನ್ನ ಪರ್ಸ್ನಲ್ ಕೆಲಸಗಳು ಅಲ್ಲಿ ಬ್ಯುಸಿಯಾಗಿರ್ತೀನಿ. ಸೊ ಆವಾಗ ನಿಮಗೆ ನಾನು ಟೈಮ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತೀನಿ, ಒಂದು 2 ಅವರ್ 3 ಅವರ್ ಮುಂಚೆ ಕಾಲ್ ಮಾಡಿ ಬಂದರೆ ನನಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಪ್ಲಸ್ ಫ್ಯಾಮಿಲಿ ಬಂದರೆ ತುಂಬ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದರೆ ನೀವು ಒಂದೇ ಸರಿ ನೋಡಿ ನಿಮ್ಮ ಡಿಸಿಷನ್ನ ನೀವು ಬೇಗ ತೊಗೊಬೋದು. ಆಮೇಲೆ ಒಂದೊಂದು ಮನೆಗಳು ಬೇಗ ಸೇಲ್ ಆಗಿಬಿಡ್ತವೆ, ಆವಾಗ ನಿಮಗೆ ಬೇಜಾರಾಗಬಾರ್ದು. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟು, ಫ್ಯಾಮಿಲಿ ಜೊತೆ ಬಂದುಬಿಟ್ರೆ ಏನಾದರೂ ಒಂದು ಡೇ ನೋಡ್ಬಿಟ್ಟು ನೀಟಾಗಿ ಅವತ್ತೇ ಡಿಸಿಷನ್ನ ತೊಗೊಬೋದು. ಸೊ ಅದು ಈಸಿ ಆಗುತ್ತೆ ಒಂದು ಮನೆ ಪರ್ಚೇಸ್ ಮಾಡೋಕ್ಕೆ. ಎಷ್ಟೋ ಜನ ವ್ಯೂವರ್ಸು ಒಬ್ಬರೇ ಬಂದೋಗಿರ್ತೀರ, ಬಂದೋಗಿ ಇನ್ನು ನಿಮ್ಮ ಅಪ್ಪ ಅಮ್ಮನೋ ನಿಮ್ಮ ಅಣ್ಣ ತಮ್ಮರೋ ಇನ್ಯಾರನ್ನೋ ಕರ್ಕೊಬಂದು ತೋರಿಸೋಣ ಅನ್ನೋ ಅಷ್ಟೊತ್ತಿಗೆ ಇನ್ನೊಬ್ರು ಯಾರೋ ಬಂದು ಬೈ ಮಾಡಿರ್ತಾರೆ. ಸೊ ಆವಾಗ ನೀವು ನಮಗೆ ಸರ್ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ವಲ್ಲ ಸರ್ ಅಂತ ಅಂತೀರ. ಅದಕ್ಕೋಸ್ಕರ ಫ್ಯಾಮಿಲಿ ಜೊತೆ ಬಂದರೆ ನಿಮಗೆ ಬೇಗ ಡಿಸಿಷನ್ ತೊಗೊಳೋಕ್ಕೆ ಅನುಕೂಲ ಆಗುತ್ತೆ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.